ಈಗ ನಾವು ಸಹಜ ಕೃಷಿಯಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಇಲ್ದಲೆ ಎಲ್ಲ ಬೆಳೆನೂ ಬೆಳೆಯಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದ್ರ ಭಾಗವಾಗಿ ಈ ಸಲ ರಾಗಿ ನಾನು ಈ ಮೂರ್ನಾಲ್ಕು ವರ್ಷದಿಂದ ಈಗ ಕೃಷಿಯಲ್ಲಿ ಇದೀವಿ. ಈಗ ಅವರೆ ಬೆಳೆದೆ, ತೊಗರಿ ಬೆಳೆದೆ, ಅಲಸಂದೆ ಬೆಳೆದೆ, ಹುರುಳಿ ಬೆಳೆದೆ. ಇವೆಲ್ಲವನ್ನೂ ಸುಲಭವಾಗಿ ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಬಳಕೆ ಮಾಡ್ದಲೆ ಚೆನ್ನಾಗಿ ಬೆಳೆದಿದ್ದೀವಿ. ಅದು ಸಕ್ಸಸ್ ಆಗಿದೆ. ಈಗ ಈ ವರ್ಷ ರಾಗಿ ಬೆಳಿಬೇಕು ಅಂತ ಹೆಂಗಿದೆ ಅಂದ್ರೆ, ಇದು ಈಗ ಎಲ್ಲ ಕಳೆ ಗಂಟೆ ಎಲ್ಲ ಬೆಳೆದಿದ್ದಾವೆ ಈಗ ಆಲ್ರೆಡಿ. ಈಗ ಎಲ್ಲರೂ ಏನ್ ಮಾಡ್ತಾರೆ, ಈಗ ಒಂದ್ಸಲಿ ಎಲ್ಲ ಹೊಲ ಹೊಡಿತಾರೆ ತೋಟ ಕ್ಲೀನ್ ಮಾಡ್ಕೊಳಕ್ಕೆ. ಈಗ ನಾನು ಆ ಪ್ರಯತ್ನ ಮಾಡಲ್ಲ, ಈಗ ಉಳುಮೆ ಮಾಡಲ್ಲ. ಮತ್ತೆ ಅವರೇ ಈಗ ಚೆಲ್ಲಿರೋದು ಇಲ್ಲಿ ಮೊಳಕೆ ಆಗಿ ಹುಡ್ತಾ ಇದಾವೆ ನೋಡ್ರಿ. ಇದು ಯಾವ ಉಳುಮೆ ಇಲ್ದಲೆ ಒಂದು ಗಿಡ ಅಂದ್ರೆ ಒಂದು ಅವರೆ ಬೀಜ ಮೊಳಕೆ ಆಗೈತೆ, ಕಾಣ್ಬೋದು ನೀವು ಮೊಳಕೆ ಆಗಿರೋದು. ಇದು ಈಗ ನೆಲಕ್ಕೆ ಕಚ್ಕೊಂಡು ಈಗ ಬೆಳೆಯುತ್ತಿನ್ನ. ಈಗ ನೆನ್ನೆ ಒಂದು ಒಳ್ಳೆ ಹಸಿ ಮಳೆ ಆಗಿದೆ. ಇದಕ್ಕೊಂದು 2-3 ಮಳೆ ಆಗಿದೆ ಈಗ ಇಲ್ಲಿ ತನಕ. ಇನ್ ಮುಂದೆ ಅದು ಮೊಳಕೆ ಆಗಿ ದೊಡ್ಡದಾಗಿ ಬೆಳೆದು ಇಲ್ಲಿ ಯಾವುದೇ ರೀತಿ ಕಳೆಗಳನ್ನೆಲ್ಲ ಬಗ್ಗಿಸ್ಕೊಂಡು ಅದು ಡಾಮಿನೇಟ್ ಆಗಿ ಇಡೀ ಜಮೀನಿಗೆ ತುಂಬಾ ಬೆಳೆಯುತ್ತೀಗ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಇಲ್ದಂಗೆ ರಾಗಿ ಬೆಳಿಬೇಕು ಅನ್ನೋದು ಉದ್ದೇಶ. ಅವರನ್ನೆಲ್ಲ ಇಲ್ಲಿ ಚೆನ್ನಾಗಿ ಬೆಳ್ಕೊಂಡು ಒಳ್ಳೆ ಹಸರಲ್ಲೇ ಗೊಬ್ಬರ ನನ್ ಮೋಸ್ಟ್ಲಿ ಇಲ್ಲಿ ತನಕ ಬರ್ಬೋದು, ನನ್ನ ಮೊಳಕಾಲ್ ಮೇಲೆ ತನಕ ಇಲ್ಲೆಲ್ಲ ಅವರೇ ಬೆಳೆಯುತ್ತೆ. ಅದು ಬೆಳೆದಾಗ ಏನಾಗುತ್ತೆ, ಬೇರೆ ಆ ಕಳೆಗಳನ್ನೆಲ್ಲ ಸಪ್ರೆಸ್ ಮಾಡುತ್ತೆ. ಅದೊಂದೇ ಡಾಮಿನೇಟ್ ಆಗಿರುತ್ತೆ. ಕಳೆ ಸಮಸ್ಯೆನೂ ಕಡಿಮೆ ಆಗುತ್ತೆ. ಅಂದ್ರೆ ಏನೇನು ಹುಟ್ಟಬೇಕು ಅವೆಲ್ಲ ಹುಟ್ಟಕ್ಕೆ ಪ್ರಯತ್ನ ಮಾಡಿ ಸತ್ತ ಹೋಗ್ತಾವ ಬೀಜಗಳು. ಅಲ್ಲ ಹೌದು, ಈಗ ಯೂರಿಯಾ ಇಲ್ಲ ಅಂದ್ರೆ ಯಾರಿಗೂ ಕೈಕಾಲ ಆಡಲ್ಲ. ಈ ವರ್ಷ ನೋಡೋಂತ್ರಿ, ಅದೇನು ಸುಲಭ ಇಲ್ಲ. ಅದು ಎಷ್ಟು ಗಲಾಟೆಗಳಾಗ್ತಾವೋ, ಎಷ್ಟು ಹೊಡೆದಾಟ ಆಗ್ತಾವೋ ಗೊತ್ತಿಲ್ಲ. ಈಗ ಅದ್ ನಾವೇನ ಅವ್ರ ಹತ್ರ ಹೋಗಿ ನಿಲ್ಲ ಪ್ರಮೇಯ ಇಲ್ಲ. ಈಗ ನಾವೇ ಸುಲಭವಾಗಿ ಈಗ ಸಾವಯವ ಅಂತಾರೆ. ಈ ಸಾವಯವ ಗೊಬ್ಬರಗಳು ಇವಾಗ ಬಹಳ ದುಬಾರಿ, ನಿಮ್ಗೇನ್ ಕಡಿಮೆ ಯಾವ ಸಿಗಲ್ಲ. ಈಗ ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಸಾವಯವ ಗೊಬ್ಬರಗಳೆಲ್ಲ. ಎಲ್ಲಿಂದ ತರ್ಬೇಕು ರೈತರು ದುಡ್ಡು? ನಾವ್ ಹೇಳೋದು ಖರ್ಚು ಇಲ್ದಂಗೆ ಕಡಿಮೆ ಕೆಲಸದಲ್ಲಿ ಕಡಿಮೆ ಎಫರ್ಟ್ ಅಲ್ಲಿ ಬೆಳೆಯಕ್ ಪ್ರಯತ್ನ ಅಷ್ಟೇ ನಮ್ದಿಲ್ಲಿ ನಡೀತಾ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು, ಒಂದು ಅಡವಿ ತೋಟ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸರ್, ತಾವೊಬ್ರು ಸಹಜ ಕೃಷಿಕರಾಗಿ ಈಗ ಇಡೀ ನಮ್ ರಾಜ್ಯ ಅಲ್ಲ, ಈ ದೇಶಕ್ಕೆ ಒಂದು ಸಮಸ್ಯೆ ಎದುರಾಗಿದೆ. ಸೊ ಈ ಬಾರಿ ಮುಂಗಾರಿಗೆ ಯೂರಿಯಾ, DAP ಗಳೆಲ್ಲವೂ ಕೂಡ ಕೊರತೆ ಆಗತ್ತೆ ಅಂತ. ಸೊ ತಾವು ಸಹಜ ಕೃಷಿಕರಾಗಿ ಈ ಸುದ್ದಿನ ತಾವ್ ಹೆಂಗೆ ವಿಶ್ಲೇಷಣೆ ಮಾಡ್ತೀರಾ? ತಾವು ಕೂಡ ರೈತರಾಗಿ ತಾವ್ ಹೆಂಗೆ ಇದನ್ನ ಪರಿಹರಿಸ್ಕೊಳ್ತೀರಾ? ಈಗ ನಾವು ಸಹಜ ಕೃಷಿಯಲ್ಲಿ ನಾವು ಯಾವ್ದೇ ರೀತಿ ಕೆಮಿಕಲ್ ಗೊಬ್ಬರ ಇಲ್ದಲೆ ಎಲ್ಲಾ ಬೆಳೆನೂ ಬೆಳೆಯಕ್ ಪ್ರಯತ್ನ ಮಾಡ್ತಾ ಇದೀವಿ. ಅದ್ರ ಭಾಗವಾಗಿ ಈ ಸಲ ರಾಗಿ ನಾನು ಈ 2-3 ವರ್ಷದಿಂದ ಈಗ ಕೃಷಿಯಲ್ಲಿ ಇದೀವಿ. ಈಗ ಅವರೆ ಬೆಳೆದೆ, ತೊಗರಿ ಬೆಳೆದೆ, ಅಲಸಂದೆ ಬೆಳೆದೆ, ಹುರುಳಿ ಬೆಳೆದೆ. ಇವೆಲ್ಲವನ್ನೂ ಸುಲಭವಾಗಿ ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಬಳಕೆ ಮಾಡ್ದಲೆ ಚೆನ್ನಾಗಿ ಬೆಳೆದಿದ್ದೀವಿ. ಅದು ಸಕ್ಸಸ್ ಆಗಿದೆ. ಈಗ ಈ ವರ್ಷ ರಾಗಿ ಬೆಳಿಬೇಕು ಅಂತ. ಸೊ ಇವೆಲ್ಲ ಇಷ್ಟು ಸಕ್ಸಸ್ ಆದ್ರೆ ಗೊಬ್ಬರ ಆ DAP, ಯೂರಿಯಾ ಇಲ್ದಲೆ, ಕಳೆ ತೆಗಿದಲೆ, ಹೊಲ ಹೊಡಿದಲೆ ಅವನ್ನೆಲ್ಲ ಬೆಳೆದಿದ್ದೀವಿ. ಈ ವರ್ಷ ಅದರ 4 ಪದ್ಧತಿನ ಫಾಲೋ ಮಾಡಿ ಅದನ್ನ ಬೆಳೆದಿದ್ದೀವಿ. ಈ ಸಲ ರಾಗಿ ಬೆಳೆಯಕ್ ನಮ್ದು ಯೋಚನೆ ಇದೆ. ಹೆಂಗ್ ಬೆಳಿತೀರಾ, ಎಲ್ಲಿ ಬೆಳಿತೀರಾ? ನೋಡ್ರಿ, ಇದೇ ಜಾಗದಲ್ಲಿ ಬೆಳಿಬೇಕು ಅಂತ. ಈ ತೆಂಗಿದೆ ನಮ್ದು, ಇದೊಂದು ಖಾಲಿ ಇದೆ ಸ್ವಲ್ಪ, ಇದೆಲ್ಲ ಜಾಗ. ಇಲ್ಲಿ ಯಾವ್ದೇ ರೀತಿ ಹಣ್ಣಿನ ಗಿಡಗಳು ಯಾವ್ದನ್ನು ಹಾಕಿಲ್ಲ. ಇಲ್ಲಿ ಬಯಲಿದೆ ಮಧ್ಯ ಎಲ್ಲ. ಇಲ್ಲಿ ನಾವು ರಾಗಿ ಬೆಳಿಬೇಕು ಅಂತ ಅದು ನಮ್ದು ಉದ್ದೇಶ. ಈಗ ಇಲ್ಲಿ ಹೇಗ್ ಬೆಳಿತೀರಾ ಸರ್? ಈಗ ಅಂದ್ರೆ ನೀವೇ ಸಹಜ ಕೃಷಿಯಲ್ಲಿ ಬೆಳಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಾ, ಹೇಗೆ? ಈಗ ನೋಡ್ರಿ, DAP ಅದೇನು ಹಾಕ್ದಲೆ, ಈಗ ನೋಡ್ರಿ ಅವೇನೋ ಹಾಕ್ದಲೆ ಬರಲ್ಲ ಅಂತಾರೆ. ಸಾಮಾನ್ಯ ನಮ್ಮಲ್ಲಿ ರಾಗಿ ಅಂದ್ರೆ ಯೂರಿಯಾ 1-2 ಸಲ ಕೊಡ್ತಾರೆ. ಯೂರಿಯಾ 1-2 ಸಲ ಉಗ್ಗೆ ಹೋಗ್ತಾರೆ. ಯೂರಿಯಾ ಇಲ್ದಂಗೆ ಬೆಳೆಯೋದು ಬಹಳ ಅಪರೂಪ ರಾಗಿ. ಈಗ ನಮ್ಮಲ್ಲಿ ಈ ಜಾಗದಲ್ಲಿ ಈಗ ನಾವ್ ಈಗ ಏನ್ ಮಾಡಕ್ ಕೊಟ್ಟಿದೀವಿ ಅಂದ್ರೆ, ನಾವು ಉಳುಮೆ ಮಾಡಲ್ಲ, ಮಾಡಿದ್ರು ಅತಿ ಕಡಿಮೆ. ಈಗ ರಾಗಿ ಬೆಳಿಬೇಕು ಅಂದ್ರೆ ಸ್ವಲ್ಪ ಈಗ ನಾವು ಕೆಲವೊಂದು ಸಹಜ ಕೃಷಿ ಪದ್ಧತಿಯಲ್ಲಿ ಉಳುಮೆ ಇಲ್ಲ ಅಂತಾರೆ. ಇಲ್ಲ, ಆದ್ರೆ ನಾವು ಈಗ ಸ್ವಲ್ಪ ಉಳುಮೆ ಮಾಡ್ಬೇಕಾಗತ್ತೆ ಬಿತ್ತನೆ ಟೈಮಲ್ಲಿ. ಆದ್ರೆ ನಾವು ರಾಗಿ ಬಿತ್ತೋದು ಈಗ ಗೌರಿ ಹಬ್ಬದ ಮುಂದೆ, ಅಂದ್ರೆ ಗಣಪತಿ ಹಬ್ಬದ ಟೈಮಲ್ಲೇ ನಾವು ರಾಗಿ ಬಿತ್ತೋದು. ಅದು ಈಗ ಬಿತ್ತಲ್ಲ, ಸ್ವಲ್ಪ ಇನ್ನೊಂದ್ 2-3 ತಿಂಗಳು ಹೋಗ್ಬೇಕು. ಅದ್ರ ಭಾಗವಾಗಿ ನಾವೀಗ ಒಂದು ಭೂಮಿ ಸಿದ್ಧತೆ ಇಲ್ಲಿ ನಡೀತಾ ಇದೆ. ಏನು ಸಿದ್ಧತೆ? ಅದು ಏನ್ ಸಿದ್ಧತೆ ಅಂದ್ರೆ ನೋಡ್ರಿ, ಈಗ ಕಂಡೀಷನ್ ಹೆಂಗಿದೆ ಅಂದ್ರೆ, ಇದು ಈಗ ಎಲ್ಲ ಕಳೆ ಗಂಟೆ ಎಲ್ಲ ಬೆಳೆದಿದ್ದಾವೆ ಈಗ ಆಲ್ರೆಡಿ. ಈಗ ಎಲ್ಲರೂ ಏನ್ ಮಾಡ್ತಾರೆ, ಈಗ ಒಂದ್ಸಲಿ ಎಲ್ಲ ಹೊಲ ಹೊಡಿತಾರೆ ತೋಟ ಕ್ಲೀನ್ ಮಾಡ್ಕೊಳಕ್ಕೆ. ಈಗ ನಾನು ಆ ಪ್ರಯತ್ನ ಮಾಡಲ್ಲ, ಈಗ ಉಳುಮೆ ಮಾಡಲ್ಲ. ಅದ್ರ ಜೊತೆ ಈ ಗೊಬ್ಬರ ಅಂದ್ರಿ, ಈ ಗೊಬ್ಬರಕ್ಕೆ ಪರಿಹಾರವಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಈ 1 ವಾರದ ಕೆಳಗಡೆ ಒಂದ್ ಸಣ್ಣ ಮಳೆ ಬಂದಿತ್ತು ನನಗೆ. ಒಂಚೂರು ಒಂದ್ ಸ್ವಲ್ಪ ಒಂದ್ ಅರ್ಧ ಇಂಚ್ ನೆನೆಯಷ್ಟು ಮಳೆ ಬಂದಿತ್ತು. ಆದ್ರೂ ನನಗೆ ಏನೋ ಇನ್ನೊಂದು ಮಳೆಗಾಲ ಹತ್ರಕ್ಕೆ ಬಂದಿದೆ ಅನ್ನೋ ಧೈರ್ಯದ ಮೇಲೆ ಇಲ್ಲೆಲ್ಲ ಅವರೇ ಬೀಜ ಉಗ್ಸಿದೀನಿ. ಬಳ್ಳಿ ಅವರೇ
ಬಳ್ಳಿಯವರೇ ಇಡೀ ತೋಟಕ್ಕೆ ಚೆಲ್ಲಿದೀವಿ. ಹ್ಮ್. ನೋಡ್ಬೋದು ಇಲ್ಲಿ ಬರ್ರಿ ಹತ್ರ. ಈ ಬಳ್ಳಿಯವರೇ ಈಗ ಚೆಲ್ಲಿರೋದು ಇಲ್ಲಿ ಮೊಳಕೆಯಾಗಿ ಹುಡ್ತಾ ಇದಾವೆ ನೋಡ್ರಿ. ಇದು ಯಾವ ಉಳುಮೆ ಇಲ್ದಲೆ ಒಂದು ಗಿಡ ಅಂದ್ರೆ ಒಂದು ಅವರೆ ಬೀಜ ಮೊಳಕೆ ಆಗೈತೆ. ಕಾಣ್ಬೋದು ನೀವು ಮೊಳಕೆ ಆಗಿರೋದು. ಇದೀಗ ನೆಲಕ್ಕೆ ಕಚ್ಕೊಂಡು ಈಗ ಬೆಳೆಯುತ್ತೆ ಇನ್ನ. ಈಗ ನೆನ್ನೆ ಒಂದು ಒಳ್ಳೆ ಹಸಿ ಮಳೆ ಆಗಿದೆ. ಇದಕ್ಕೊಂದು 2-3 ಮಳೆ ಆಗಿದೆ ಈಗ ಇಲ್ಲಿ ತನಕ. ಇನ್ ಮುಂದೆ ಅದು ಮೊಳಕೆ ಆಗಿ ದೊಡ್ಡದಾಗಿ ಬೆಳೆದು ಇಲ್ಲಿ ಯಾವುದೇ ರೀತಿ ಕಳೆಗಳನ್ನೆಲ್ಲ ಬಗ್ಗಿಸ್ಕೊಂಡು ಅದು ಡಾಮಿನೇಟ್ ಆಗಿ ಇಡೀ ಜಮೀನಿಗೆ ತುಂಬಾ ಬೆಳೆಯುತ್ತೆ. ಈಗ ಅವರೇ ಫುಲ್ ಡಾಮಿನೇಟ್ ಆಗಿ ಬೆಳೆಯುತ್ತೆ. ನಮ್ದೇನ್ ತೆಂಗಿನಕಾಯಿ ಕೆಡೋಕ್ ಸ್ವಲ್ಪ ಕಷ್ಟ ಆಗ್ಬೋದು. ಅಲ್ಲಿ ಅದ್ರ ಸುತ್ತ ಮಾತ್ರ ಕ್ಲೀನ್ ಮಾಡ್ಕೊಂಡು ಕಾಯಿ ತಗೊಳಕ್ ಮಾತ್ರ ವ್ಯವಸ್ಥೆ ಮಾಡ್ಕೊಂತೀವಿ. ಅಂದ್ರೆ ಇಲ್ಲಿ ಯಾವ್ದು ಉಳುಮೆ ಮಾಡಕ್ ಅವಕಾಶನೇ ಇಲ್ಲ. ಈಗ ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಬಿತ್ತನೆ ಮಾಡಲ್ಲ ನಾವು. ಟ್ರೆಡಿಷನಲ್ ಮೆಥಡ್. ಈಗ ಸಹಜ ಕೃಷಿ ಅಂದ್ರೆ ಅದು ಬೇರೆ ಆಗುತ್ತೆ, ಫುಕೋ ಅವ್ರದ್ದು. ನಮ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಯಾವ್ದೇ ರೀತಿ ಕೆಮಿಕಲ್ ಗೊಬ್ಬರ ಇಲ್ದಂಗೆ ರಾಗಿ ಬೆಳಿಬೇಕು ಅನ್ನೋದು ಉದ್ದೇಶ. ಅವಾಗ ಒಂದ್ಸಲಿ ಟ್ರ್ಯಾಕ್ಟರ್ ಕ್ಲೀನ್ ಮಾಡ್ಕೊಂತೀವಿ. ಕ್ಲೀನ್ ಮಾಡಿ ಎತ್ತಿನ ಬೇಸಾಯದಲ್ಲಿ ಒಳ್ಳೆ ಅವ್ರೇನೆಲ್ಲ ಈಗ ಮಣ್ಣಿಗೆ ಸೇರಿಸ್ತೀವಿ. ಹಸಿರಲ್ಲೇ ಗೊಬ್ಬರ ಆಗುತ್ತೆ. ಈಗ ಇನ್ನೊಂದ್ 2 ತಿಂಗಳಿದೇನೋ ಅವಕಾಶ. ಎಷ್ಟಾಗುತ್ತೋ ಅಷ್ಟು ಅವರೇ ಬಳ್ಳಿ ಹಬ್ಸೋದಿಲ್ಲಿ. ಇದು ನಮ್ದೇ ಜವಾರಿ ಬೀಜ, ನಮ್ದೇ ಆ ತೋಟದಲ್ಲಿ ಬೆಳೆದಿದ್ದು ಅವರೇ ಕಾಳು, ನಮ್ದೇ ಬೀಜ. ಇದು ಇಡೀ ತೋಟಕ್ಕೆ ಚೆಲ್ಲಿದೀವಿ ಒಂದು 20 kg. ಈಗ ಚೆನ್ನಾಗ್ ಹಬ್ಬುತ್ತೆ. ಅದೇನು ಬಹಳ ಬೆಳವಣಿಗೆ ಬಹಳ ಜೋರ್ ಅದ್ರದ್ದು. ಈಗ ಅವರೇನೆಲ್ಲ ಇಲ್ಲಿ ಚೆನ್ನಾಗ್ ಬೆಳ್ಕೊಂಡು ಒಳ್ಳೆ ಹಸಿರಲ್ಲೇ ಗೊಬ್ಬರ ಆತಿ. ನನ್ ಮೋಸ್ಟ್ಲಿ ಇಲ್ಲಿ ತನಕ ಬರ್ಬೋದು. ನನ್ ಮೊಳಕಾಲ್ ಮೇಲೆ ತನಕ ಇಲ್ಲೆಲ್ಲ ಅವರೇ ಬೆಳೆಯುತ್ತೆ. ಅದು ಬೆಳೆದಾಗ ಏನಾಗುತ್ತೆ, ಬೇರೆ ಆ ಕಳೆಗಳನ್ನೆಲ್ಲ ಸಪ್ರೆಸ್ ಮಾಡುತ್ತೆ. ಅದೊಂದೇ ಡಾಮಿನೇಟ್ ಆಗಿರುತ್ತೆ. ಕಳೆ ಸಮಸ್ಯೆನೂ ಕಡಿಮೆ ಆಗುತ್ತೆ. ಅಂದ್ರೆ ಏನೇನು ಹುಟ್ಟಬೇಕು ಅವೆಲ್ಲ ಹುಟ್ಟಕ್ಕೆ ಪ್ರಯತ್ನ ಮಾಡಿ ಸತ್ತೋಗ್ತಾವೆ ಬೀಜಗಳು. ಯಾವಾಗ ಈ ಮಳೆಗಾಲದಲ್ಲಿ ಊಟ ಅಂತ ಬೀಜಗಳೆಲ್ಲ ಹುಟ್ಟಕ್ಕೆ ಪ್ರಯತ್ನ ಮಾಡಿ ಅವರೇ ಅದನ್ನೆಲ್ಲ ಬಗ್ಸಿ ಅದು ಡಾಮಿನೇಟ್ ಆಗಿ ಅವನ್ನೆಲ್ಲ ಸಪ್ರೆಸ್ ಮಾಡಿ ಅವರೇ ಒಂದೇ ಇಲ್ಲಿ ಮೆರಿತಾ ಇರುತ್ತೆ ಅಂದ್ರೆ ಅದೊಂದೇ ನಿಮಗೆ ಕಾಣಕ್ ಅವಕಾಶ. ಯಾಕೆಂದ್ರೆ ಅದ ಎಲ್ಲದನ್ನು ಮುಚ್ಚಾಕಕ್ ಅದಕ್ಕೆ ಶಕ್ತಿ ಇದೆ. ಅದಾದ್ಮೇಲೆ ಟ್ರ್ಯಾಕ್ಟರ್ ಅಲ್ಲಿ ಈಗ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಬರೋ ನೋಡ್ಕೊಂಡು ಒಂದ್ಸಲಿ ಟ್ರ್ಯಾಕ್ಟರ್ ಅಲ್ಲಿ ಹೊಡ್ಕೊಂತೀವಿ. ಹೊಡೆದ್ಬಿಟ್ಟು ರೋಟಾವೇಟರ್ ಮಾಡ್ಕೊಂಡು ಎತ್ತಿನ ಬೇಸಾಯದಲ್ಲಿ ಬಿತ್ತಬೇಕು ಅಂತ ರಾಗಿನ ಎತ್ತಿನ ಬೇಸಾಯದಲ್ಲಿ ಬಿತ್ತಿ ಆಮೇಲೆ ಎಡೆ ಕುಂಟೆಯಲ್ಲಿ ಕಳೆ ಕ್ಲೀನ್ ಮಾಡ್ಬೇಕು ಅಂತ. ಈಗ ಎಲ್ಲದಕ್ಕೂ ಕಳೆನಾಶಕ ಬಂದ್ಬಿಟ್ಟಿದಾವೆ. ಈ ರಾಗಿಗೂ ಕಳೆನಾಶಕ ಬಂದಿದೆ. ಈಗ ಏನ್ ಮಾಡ್ತಿದಾರೆ ನಮ್ಮಲ್ಲಿ ಸುಮ್ನೆ ಎರಚ್ತಾ ಇದಾರೆ ಬೀಜ ರಾಗಿನ. ಕೊನೆ ಆಮೇಲೆ ಕಳೆನಾಶಕದಲ್ಲಿ ಕಳೆನಾಶಕ ಹೊಡೆದ್ಬಿಟ್ಟು ಕಳೆ ಕಂಟ್ರೋಲ್ ಮಾಡ್ತಿದ್ದಾರೆ. ಎಡೆ ಕುಂಟೆ ಹೊಡೆಯೋದು ಬಿಟ್ಬಿಟ್ರು, ಸಾಲ ಹಿಡಿದು ಬಿತ್ತೋದು ಬಿಟ್ಬಿಟ್ಟಿದ್ದಾರೆ. ಈಗ ನಾವು ಕೂರ್ಗೆಯಲ್ಲಿ ಬಿತ್ತಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಎಡೆ ಕುಂಟೆ ಹೊಡ್ಕೊಂಡು ಬೆಳಿಬೇಕು ಅನ್ನೋದು. ಈ ಹಸಿರೆಲೆ ಗೊಬ್ಬರನೇ ರಾಗಿಗೂ ಬೆಳೆಯಕ್ಕೆ ಅವಕಾಶ ಚೆನ್ನಾಗುತ್ತೆ, ಗೊಬ್ಬರ ಆಗುತ್ತೆ. ಇನ್ನೂ ಒಂದ್ ಪಕ್ಷ ಯಾಕೋ ರಾಗಿ ಇನ್ನೊಂದ್ ಸ್ವಲ್ಪ ಏನೋ ಗೊಬ್ಬರ ಕೊಡ್ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಕುರಿ ಗೊಬ್ಬರನ ಹಿಂಗಿರೋ ನಾವು ಅಡಿಕೆ ತೊಟ್ಟು ಸ್ವಲ್ಪ ತರಿಸ್ತೀವಿ. ಇದಕ್ಕೂ ಸ್ವಲ್ಪ ಸ್ಟಾಕ್ ಇಟ್ಕೊಂಡು ಕುರಿ ಗೊಬ್ಬರನೇ ಒಂದ್ ಸ್ವಲ್ಪ ಬಳಕೆ ಮಾಡಿ ಒಳ್ಳೆ ಉತ್ಕೃಷ್ಟವಾದ ನಮಗ್ ತಿನ್ನಕ್ ಬೇಕಾಗಿರೋ ರಾಗಿ ಬೆಳಿಬೇಕು ಅನ್ನೋದು ನಮ್ದು ಆಸೆ. ಸೊ ಈ ಹಿಂದೆ ಬೆಳೆದಿದ್ರ ಈ ರೀತಿ? ಅಲ್ಲ, ರಾಗಿ ಅಂದ್ರೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಸ್ವಲ್ಪ ಸಗಣಿ ಗೊಬ್ಬರ ಯೂಸ್ ಮಾಡಿ ಬೆಳಿತಾ ಇದ್ವಿ. ಈಗ ಸಗಣಿ ಗೊಬ್ಬರ ಸಿಗೋದು ಸ್ವಲ್ಪ ಕಷ್ಟ ಇದೆ. ಕುರಿ ಗೊಬ್ಬರ ಸುಲಭವಾಗಿ ಸಿಗುತ್ತೆ. ಆದ್ರೆ ಅದ್ರಲ್ಲಿ ಹುಲ್ಲಿನ ಬೀಜ ಇರುತ್ತೆ ಅಂತ ಎಲ್ಲ ಕಂಪ್ಲೇಂಟ್ ನಮ್ ಲೇಬರ್ಸ್. ಅದ್ ನೋಡ್ಬೇಕು, ಅದು ಹೆಂಗ್ ಅದನ್ನ ಬ್ಯಾಲೆನ್ಸ್ ಮಾಡಿ ಹೆಂಗ್ ಮ್ಯಾನೇಜ್ ಮಾಡಿ ಬೆಳಿಬೇಕು ಅನ್ನೋದು. ಈಗ ಯೂರಿಯಾ DAP ಆ ತರದ್ ಏನು ಇಲ್ಲದೆ ಈ ಹಿಂದೆ ಬೆಳೆದಿದ್ದಾರೆ. ನಮ್ದು ಅಜ್ಜನ ಕಾಲದಲ್ಲೆಲ್ಲ ರಾಗಿನೇ ನಮ್ ಪ್ರಮುಖ ಬೆಳೆ. ಈ ಭಾಗದಲ್ಲಿ ರಾಗಿನ ಸುಲಭವಾಗಿ ಬೆಳೆಯಂತ ಬೆಳೆ. ಅತಿ ಕಡಿಮೆ ನೀರಲ್ಲಿ ಕಡಿಮೆ ಮಳೆಯಲ್ಲಿ ಬೆಳೆಯಂತ ಬೆಳೆ ರಾಗಿ. ಆದ್ರೆ ಈಗ ಯೂರಿಯಾ ಗೊಬ್ಬರ ಇಲ್ಲ ಅಂದ್ರೆ ಏನು ಬೆಳೆ ಬರದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟಿದೆ ಅಲ್ಲ. ಹೌದು. ಈಗ ಯೂರಿಯಾ ಇಲ್ಲ ಅಂದ್ರೆ ಯಾರಿಗೂ ಕೈಕಾಲ ಆಡಲ್ಲ. ಈ ವರ್ಷ ನೋಡೋಂತ್ರಿ ಅದೇನು ಸುಲಭ ಇಲ್ಲ. ಅದು ಎಷ್ಟು ಗಲಾಟೆಗಳಾಗ್ತಾವೋ ಎಷ್ಟು ಹೊಡೆದಾಟ ಆಗ್ತಾವೋ ಗೊತ್ತಿಲ್ಲ. ಈಗ ಅದ್ ನಾವೇನ ಅವ್ರ ಹತ್ರ ಹೋಗಿ ನಿಲ್ಲ ಪ್ರಮೇಯ ಇಲ್ಲ. ಈಗ ನಾವೇ ಸುಲಭವಾಗಿ ಈಗ ನೀವ್ ಹೇಳಿದಲ್ಲ ಈ ಮೆಥಡ್ ಅಲ್ಲಿ ಈ ಹಿಂದೆ ಬೆಳೆದಿದ್ರ ನೀವು? ಇಲ್ಲ, ಇದು ಫಸ್ಟ್ ಎಕ್ಸ್ಪೆರಿಮೆಂಟ್. ನಾನು ಈ ತರ ಆದ್ರೆ ಕೂರ್ಗೆಯಲ್ಲಿ ಬಿತ್ತಿ ಎಡೆಕುಂಟೆ ಹೊಡೆದು ಬೆಳೆದಿದ್ದಾರೆ, ಇಲ್ಲ ಅಂತಲ್ಲ. ಇದು ನಂದು ಹೊಸ ಎಕ್ಸ್ಪೆರಿಮೆಂಟ್. ನಾನು ಹೇಳೋದು ಈ ಉಳುಮೆ ಈಗ ಈ ಮಾಗಿ ಉಳುಮೆ ಅಂತ ಮಾಡ್ತಾರೆ ಈಗ, ಅದು ಬೇಡ ಅಂತ ನಾನು ಹೇಳೋದು. ಮಾಗಿ ಉಳುಮೆ ಮಾಡದಲೆ ಅವರೇ ಬೆಳ್ಕೊಂಡು ಅವರೇ ಡಾಮಿನೇಟ್ ಮಾಡಿ ಇದು ಅವರೇ ಎಲ್ಲ ಚೆನ್ನಾಗಿ ಬೆಳೆದು ಅದನ್ನೇ ನೆಕ್ಸ್ಟ್ ಮಣ್ಣಿಗೆ ಸೇರಿಸ್ಕೊಂಡು ಒಳ್ಳೆ ಚೆನ್ನಾಗಿ ಅದಾ ನೋಡಿ ಎತ್ತರಿ ಬೇಸಾಯದಲ್ಲೇ ಬಿತ್ತಬೇಕು ಅಂತ. ಟ್ರಾಕ್ಟರ್ ಬಿತ್ತನೆ ಇಲ್ಲ. ಅಂದ್ರೆ ಈ ಮುಂಗಾರಿಗೆ ಬೇಡ ಅಂತ ಹೇಳ್ತಾ ಇದೀರಾ ನೀವು? ಈಗ ಮುಂಗಾರಿಗೆ ನಮ್ದು ಈಗ ಅವರೇ ಅದು ಒಂದ್ 60 ದಿನ ಆದ್ಮೇಲೆ ಈಗ ಹಿಂಗಾರಿಗೆ ರಾಗಿ ಹಾಕದ್ ನಾವಿಲ್ಲಿ. ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಮಧ್ಯದಲ್ಲಿ, ಅಂದ್ರೆ ಗೌರಿ ಹಬ್ಬ ಟೈಮ್ನಲ್ಲಿ ಹಾಕ್ತಿವಿ ಈಗ. ಸೊ ಇಲ್ಲಿ ಮಳೆದೇನಾದ್ರು ಕೊರತೆ, ಮಳೆ ಜಾಸ್ತಿ ಆದ್ರೆ ಅವಾಗ ಏನಾದ್ರು ನಿಮ್ದು ಪ್ಲಾನ್ ಏನಾದ್ರು ಚೇಂಜ್ ಆಗತ್ತಾ ಈ ಮೆಥಡ್? ಅಲ್ಲ, ಮಳೆ ಕಡಿಮೆ ಜಾಸ್ತಿ ಅಂತಿಲ್ಲ. ಅದು ಆ ಟೈಮಲ್ಲೇ ಬಿತ್ತೋದು. ಮಳೆ ನೋಡ್ಕೊಂಡು ಬಿತ್ಬೇಕಷ್ಟೇ. ಈಗ ಮಳೆಗಾಲದಲ್ಲೇ ಬೆಳ್ಕೊಂಡ್ ತಿನ್ನೋದು ಬೆಟ್ರು. ಈಗ ನಮ್ಮಲ್ಲೂ ಬೋರ್ ಇದೆ, ಅದಕ್ಕೆ ಜೆಟ್ ಹಾಕ್ಬೋದು, ಅವೆಲ್ಲ ಅದ್ ಬೇರೆ. ಈಗ ಸಹಜವಾಗಿ ಬೆಳೆಯುವ ಹೊರಟಾಗ ನಾವು ಮಳೆ ನೀರಲ್ಲೇ ನಾವು ಬೆಳೆಯಕ್ ಪ್ರಯತ್ನ ಮಾಡ್ಬೇಕು. ಬೋರ್ ನೀರ್ನ ಖರ್ಚು ಮಾಡಬಾರ್ದು. ಸರ್, ಈಗ ತಾವು ಫಸ್ಟ್ ಟೈಮ್ ಬೆಳಿತಾ ಇದ್ದೀರಾ ಈ ಮೆಥಡ್ ಅಲ್ಲಿ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಬೇರೆ ರೈತರು ಯೂರಿಯಾ ಆ ತರದೆಲ್ಲ ಅಭಾವ ಈ ಸರಿ ಆಗತ್ತೆ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳ್ತಾ ಇದೆ.
ಸೊ ಬೇರೆಯವ್ರು ಕೂಡ ಈ ಮೆಥಡ್ ನ ಫಾಲೋ ಮಾಡಬಹುದಾ ಧೈರ್ಯವಾಗಿ? ನನ್ನ ಕೇಳಿದ್ರೆ ಮಾಡ್ಬೋದು. ಈಗ ನಾನೆಲ್ಲ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಿ ಇದೊಂದು ಈ ತರ ಮಾಡ್ಬೋದು ಅನ್ನೋದೊಂದು ಏನೋ ಕಂಡ್ಕೊಂಡಿದೀನಿ. ಆಮೇಲೆ ಈಗ ಹಸಿರೆಲೆ ಗೊಬ್ಬರಕ್ಕೆ ನಾವಿಲ್ಲ ಆಲ್ರೆಡಿ ಅವರೇ ಬೆಳೆದಿರೋದ್ರಿಂದ ಅದೇ ಗೊಬ್ಬರ ವರ್ಕ್ ಆಗುತ್ತೆ. ನಾನು ಈಗ ಆಯ್ತು ಒಂದು ಪಕ್ಷ ಇನ್ನೂ ಸ್ವಲ್ಪ ಗೊಬ್ಬರ ಬೇಕು ಅನ್ಸಿದ್ರು ಕುರಿ ಗೊಬ್ಬರನ ಸ್ವಲ್ಪ ಸ್ಟಾಕ್ ಇಟ್ಕೊಂಡು ಕುರಿ ಗೊಬ್ಬರನ ಅಷ್ಟೇ ಕೊಡ್ಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಈ ಕುರಿ ಗೊಬ್ಬರನೇ ಯಾಕೆ ಅಂದ್ರೆ ಮತ್ತದು ಅತಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದ ಗೊಬ್ಬರ ಅದೇ ಸಿಗ್ತಾ ಇರೋದು ಈಗ ಮಾರ್ಕೆಟ್ ಅಲ್ಲಿ. ಯಾವ ಬೇರೆ ಬೇರೆ ಕಂಪ್ನಿ ಏನೇನೋ ಸಿಗ್ಬೋದು, ಅವೆಲ್ಲ ನಂಬಿಕೆ ಇಲ್ಲ ನನಗೆ. ಕುರಿ ಗೊಬ್ಬರ ಕಣ್ಣಿಗೆ ಕಾಣುತ್ತೆ, ಗೊತ್ತಾಗುತ್ತೆ. ಆಮೇಲೆ ಕಡಿಮೆ ಖರ್ಚಲ್ಲಿ ನಿಮಗೆ ಸಿಗಕ್ಕೆ ಅವಕಾಶ, ಆಮೇಲೆ ಸುಲಭವಾಗಿ ಎರಚಕ್ಕೂ ಅವಕಾಶ ಇದೆ. ಅದೇನು ಕಷ್ಟ ಆಗಲ್ಲ. ಈ ಸಗಣಿ ಗೊಬ್ಬರ ಆದ್ರೆ ಸ್ವಲ್ಪ ಪುಡಿ ತರ ಇದ್ರೆ ಮಾತ್ರ ಹಾಕಕ್ ಚೆನ್ನಾಗಿ. ಕುರಿ ಗೊಬ್ಬರ ಹಿಂಗ್ ನೀಟಾಗಿ ಹಿಂಗ್ ಸಾಲು ಗುಂಟನ ಹಾಕಂತ ಹೋಗ್ಬೋದು ಅನ್ನೋದು ನಂದು ಏನೋ ಒಂದು ಹುಚ್ಚ ಐಡಿಯಾನೋ ಗೊತ್ತಿಲ್ಲ. ಇದು ನೋಡ್ಬೇಕು ಇದು ಹೆಂಗಾಗುತ್ತೆ. ಆಮೇಲೆ ಈ ನೋಡ್ರಿ 2 ತೆಂಗಿನ ಗಿಡದ ಮಧ್ಯೆ ಅಲ್ಲೊಂದ್ ಸ್ವಲ್ಪ ಈಗ ದ್ವಿದಳ ಜಾತಿಯೂ ಹಾಕ್ತಿವಿ. ಇಲ್ಲಿ ರಾಗಿ ನೀಟಾಗಿ ಬಿತ್ಕೊಂತೀವಿ, ಅಲ್ಲಿ ಸ್ವಲ್ಪ ಜಾಗ ಉಳಿಯುತ್ತಲ್ಲ, ಅಲ್ಲಿ ಉರುಳಿನೋ ಹಲಸಿಂದೇನೋ ಅವ್ರೇನೋ ಮತ್ತೆ ಅಲ್ಲೊಂದ್ ಸ್ವಲ್ಪ ಜಾಗ 2 ಗಿಡದ ಮಧ್ಯೆ ಅವನ್ನ ಹಾಕ್ಬೇಕು ಅಂತ. ಇಲ್ಲಿ ಅಕಡಿ ಸಾಲ್ ಮಾಡಕ್ ಕಷ್ಟ ಆಗ್ಬೋದು, ಆದ್ರೆ 2 ತೆಂಗಿನ ಗಿಡದ ಮಧ್ಯೆನೆ ಒಂದು ಅಕಡಿ ಸಾಲ್ ತರ ಬರುತ್ತೆ ನಮ್ದೀಗ. ಆ ತರ ಅಲ್ಲಿ ಮಾಡ್ಬೇಕು ಅಂತ. ಅದನ್ನ ಬೇಕಾದ್ರೆ ಬೀಜ ಎರಚ್ಕೊಂಡೆ ಬೆಳೆಯಕ್ ಅವಕಾಶ. ಒಂದ್ ವೇಳೆ ಯೂರಿಯಾ ಸಿಕ್ತಿದ್ರು ಕೂಡ ನೀವೇನು ಅದನ್ನೇನ್ ಬಳಸಿ ಮಾಡ್ತಾ ಇಲ್ಲಿ ತನಕ ಏನ್ ಮಾಡಿಲ್ಲ. ಈಗ ಯಾಕೆ ಪ್ರಸ್ತುತ ಆಗಿದೆ ಅಂದ್ರೆ ಅದಿಲ್ದಲೆ ಬೆಳೆಯಕ್ ಅವಕಾಶ ಇದೆಯಾ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಚರ್ಚೆ ಆಗ್ತಿದೆ ಈಗ ಸಾವಯವದಲ್ಲಿ ಬೆಳೀರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆಲ್ಲ ಭೂಮಿ ಸಿದ್ಧತೆ ಬೇಕು, ಆ ತರದ್ ಗೊಬ್ಬರ ಸಿಗ್ಬೇಕು. ಅವೆಲ್ಲ ಸುಲಭ ಇಲ್ಲ. ಈ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಹೇಳ್ತಾ ಇದೆ ಸಾವಯವದಲ್ಲಿ ಹೇಳಕ್ಕೆ ನಾನೇ ಹೇಳ್ಬೋದು. ಈ ಬೆಳಿಬೇಕಲ್ಲ ರಿಯಾಲಿಟಿ. ಈಗ ಅವ್ರು ಬಂದ್ ಬೆಳಿ ನೋಡೋಣ, ಒಂದ್ 2-3 ಎಕರೆ ಕೊಡ್ತಾರ ರೈತರು ಬೇಕಾದ್ರೆ ಕೇಳಿದ್ರೆ. ಏನ್ ಕಷ್ಟ ಆಗುತ್ತೆ ಸರ್ ಹಂಗಿದ್ರೆ? ಅಲ್ಲ ಅವೆಲ್ಲ ಈಗ ಎತ್ತಿನ ಬೇಸಾಯ ಎಷ್ಟು ಕಷ್ಟ ಇದೆ, ಎತ್ತುಗಳೇ ಇಲ್ಲ, ಅದ್ರದ್ದು ಎಷ್ಟು ಖರ್ಚಿದೆ. ಸಾವಯವ ಅಂತಾರೆ, ಈ ಸಾವಯವ ಗೊಬ್ಬರಗಳು ಬಹಳ ದುಬಾರಿ. ನಿಮ್ಗೇನ್ ಕಡಿಮೆ ಯಾವ ಸಿಗಲ್ಲ. ಈಗ ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಸಾವಯವ ಗೊಬ್ಬರಗಳೆಲ್ಲ. ಎಲ್ಲಿಂದ ತರ್ಬೇಕು ರೈತರು ದುಡ್ಡು? ನಾವ್ ಹೇಳೋದು ಖರ್ಚು ಇಲ್ದಂಗೆ ಕಡಿಮೆ ಕೆಲಸದಲ್ಲಿ ಕಡಿಮೆ ಎಫರ್ಟ್ ಅಲ್ಲಿ ಬೆಳೆಯಕ್ ಪ್ರಯತ್ನ ಅಷ್ಟೇ ನಮ್ದಿಲ್ಲಿ ನಡೀತಾ ಇರೋದು. ಹಂಗಂತ ಅಂದ್ಬಿಟ್ಟು ನಾವೇನು ಇಳುವರಿಯಲ್ಲಿ ಕಡಿಮೆ ಬೆಳಿಬೇಕು ಅಂತಲ್ಲ, ಚೆನ್ನಾಗೇ ಬೆಳಿಬೇಕು ಅನ್ನೋದು ಉದ್ದೇಶ. ಆ ರಾಗಿ ಬೆಳೆದು ನಾವೇ ಅದನ್ನ ಬಳಸಿ ನಮ್ಮ ಮನೆಗೆ ಎಲ್ಲರೂ, ನಮ್ಮ ತೋಟದಲ್ಲಿ ಕೆಲಸ ಮಾಡೋರು ಎಲ್ಲರೂ ಅದನ್ನ ತಿನ್ಬೇಕು ಅನ್ನೋದೇ ನಮ್ದು ಉದ್ದೇಶ. ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹಂಚಿ ಸಹಜವಾಗಿ ಸಹಜ ಕೃಷಿಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀರಾ? ಅಲ್ಲ, ಇದೇ ಈಗ ಪರಿಹಾರ. ಈಗ ನೋಡ್ರಿ, ಈಗ ಇದಕ್ಕೇನೈತೆ ಪರಿಹಾರ? ಈಗ ಹಸಿರೆಲೆ ಗೊಬ್ಬರ ಮಾಡ್ಕೊಂಡ್ರೆ ಸುಲಭದ ಪರಿಹಾರ, ಬೀಜಕ್ಕಷ್ಟೇ ಖರ್ಚು. ಈಗ ಮತ್ತೆ ದನಿ ಗೊಬ್ಬರ, ಕುರಿ ಗೊಬ್ಬರ, ನಾನೇನೋ ಕುರಿ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಕೊಡೋ ಮಾತು ಹೇಳ್ತಾ ಇದೀನಿ. ನಾನೇನು ಅದನ್ನ ಭಾಳ ಯಥೇಚ್ಛವಾಗಿ ಹಾಕಲ್ಲ. ಅದು ನೋಡ್ಕೊಂಡು ಕೊಡ್ತಿದೀನಿ. ನೀನು ಗೊತ್ತಿಲ್ಲ ಕೊಡ್ತೀನೋ ಕೊಡಲ್ವೋ. ಆದ್ರೆ ಅದೊಂದು ಈಗ ಮುಂಚೆನೆ ಹೇಳ್ಬಿಡೋದು. ಈಗ ನಮ್ ಲೇಬರ್ಸ್ ಹೆಂಗೆ ಅಂದ್ರೆ, ಈಗ ನಮ್ಮ ಅಪೋಸಿಷನ್ ಹೆಂಗಂದ್ರೆ ಅದು ಬರೋದೇ ಇಲ್ಲ ಅಂದ್ಬಿಡ್ತಾರೆ. ಈಗ ಒಂದು ಐಡಿಯಾ ಹೇಳಿದ್ರು, ಈಗ ಒಂದು ಐಡಿಯಾ ಇದೆ, ಸ್ವಲ್ಪ ಸುಮ್ಮನೆ ಇರ್ತಾರೆ. ಇಲ್ಲಾಂದ್ರೆ ಮತ್ತೆ ಏನಾರು DAP ಯೂರಿಯಾ ಅವ್ರಿಗೂ ತಲೆಗೆ ಯೋಚನೆ ಬಂದ್ಬಿಡ್ತಾರೆ. ಹಂಗಾಗಿ ಈಗ ಸುಮ್ನೆ ಮುಂಚೆ ಒಂದ್ ಮಾತು ಹೇಳೋದು, ಹಿಂಗ್ ಹಾಕೋಣ ಸುಮ್ನಿರಿ, ಏನ್ ಯೋಚನೆ ಮಾಡ್ಬೇಡ್ರಿ ಅಂತ. ಈ ಸಹಜ ಕೃಷಿಗೆ ಅಳವಡಿಸ್ಕೊಳ್ಳಕ್ಕೆ ನಿಧಾನಕ್ಕೆ ಹಂತವಾಗಿ ನಮ್ಮ ರೈತರು, ಈಗ ತಾವೇ ಹೇಳಿದ್ರಿ ತಮ್ಮ ಮನೆಯಲ್ಲೇ ತಮ್ಮ ತಂದೆಯವರು ಕೂಡ ಇದು ಒಪ್ಪೋದು ಸ್ವಲ್ಪ ಕಷ್ಟ ಅಂತ. ಹೌದು. ಸೊ ಇನ್ನು ರೈತರು ಹೆಂಗ್ ಇದನ್ನ ಇದ್ ಮಾಡ್ಕೋಬೇಕು ಅಂತ? ಅಲ್ಲ, ಅವರೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಷ್ಟೇ, ಏನಿಲ್ಲ. ಇದು ಈಗ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಎಲ್ರು ಕೂಡ ಒಂದೊಂದಕ್ಕೆ ಅಳವಡಿಸ್ಕೋತಾರ. ಈಗ ಗೊತ್ತಿಲ್ಲ, ಈಗ ಕಷ್ಟ ಬಂದೈತಿ. ಈಗ ನೋಡೋಣ ಏನ್ ಮಾಡ್ತಾರ ರೈತರು. ಈಗ ನಮ್ಮ ಹತ್ರ ಈಗ ನನಗೇನೋ ಪರಿಹಾರ ಬಂದೈತಿ, ಐಡಿಯಾ ಬಂದೈತೆ. ಈಗ ಎಲ್ಲರಿಗೂ ಅದ್ ಏನೇನ್ ಐಡಿಯಾ ಬರುತ್ತೆ ನೋಡೋಣ. ಏನು ಗೊಬ್ಬರ ಇಲ್ದಂಗೆ ಏನಾರು ಬೆಳೆಯಕ್ ಪ್ರಯತ್ನ ಮಾಡ್ತಾರೋ, ಏನ ಗೊಬ್ಬರಕ್ಕೆ ಕಾಯ್ಕೊಂಡಿರ್ತಾರೋ, ಬೆಳೆಯೋದೇ ನಿಲ್ಲಿಸ್ತಾರೋ, ನೋಡೋಣ ಮುಂದೆ ಕಾಲ ಹೆಂಗಾಗುತ್ತೆ. ತಾವಂತೂ ಸಹಜ ಪದ್ಧತಿಯಲ್ಲಿ ಸಹಜ ಕೃಷಿಯಲ್ಲಿ ರಾಗಿನ್ ಬೆಳಿತೀರಾ? ಸಹಜ ಕೃಷಿ ಅಂದ್ರೆ ಈಗ ಅದು ಮತ್ತೆ ಈಗ ನಾವು ಗೊಬ್ಬರ ಕೊಡೋದ್ರಿಂದ ಸಹಜ ಕೃಷಿ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೊಂದು ರೂಲ್ ಎಕ್ಸೆಪ್ಷನ್ ಅಲ್ಲಿ ಇಟ್ಕೊಂಡು, ಆಮೇಲೆ ಸ್ವಲ್ಪ ಉಳುಮೆನೂ ಮಾಡ್ಕೊಂಡು ಬೆಳೆಯ, ಅಂದ್ರೆ ಯಾವ್ದೇ ರೀತಿ ಸ್ಪ್ರೇ ಇಲ್ದಲೆ, ಕೆಮಿಕಲ್ ಗೊಬ್ಬರ ಇಲ್ದಲೆ ಬೆಳೆ ಪ್ರಯತ್ನದಲ್ಲಿ ಇದೀವಿ ಈ ಸಲ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಿಮ್ಮ ಹೊಸ ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ಲಿ ಅಂತ ನಾವು ಕೂಡ ಆಶಿಸೋಣ. ಆಮೇಲೆ ಇನ್ನೊಂದು ನಮ್ಮ ಅಪೇಕ್ಷೆ, ಕಟಾವ್ ಟೈಮಲ್ಲಿ ಇನ್ನೊಂದ್ಸಲ ಬನ್ನಿ, ನೋಡೋಣ ಅವಾಗ ಹೆಂಗ್ ಬಂದಿರುತ್ತೆ ಅಂತ. ಧನ್ಯವಾದಗಳು ಸರ್.